ನನ್ನ ಹೆಸರು ಅರ್ಪಿತಾ. ನಾನು ಓದೋದ್ರಲ್ಲಿ ತುಂಬ ಟ್ಯಾಲೆಂಟ್ ಇದ್ದೆ. ನನ್ನ ಅಮ್ಮ ಮೊದಲು ಸತ್ತೋಗಿದ್ರು. ನನಗೆ ಅಣ್ಣ ಇದ್ದ. ಅವ್ನು ಜಾಬ್‌ಗೆ ಹೋಗ್ತಾ ಇದ್ದ. ನಾನು ಓದಿ ಟೀಚರ್ ಕೆಲಸ ಮಾಡ್ತಾ ಇದ್ದೆ. ನನಗೆ ಟೀಚರ್ ಆಗಲು ತುಂಬ ಇಷ್ಟ ಇತ್ತು. ಆದರೆ ನನ್ನಪ್ಪ ಒಬ್ಬ ಬಿಸ್ನೆಸ್ ಮ್ಯಾನ್. ನಮಗೆ ಏನು ಕಮ್ಮಿ ಇರಲಿಲ್ಲ ಅಥವಾ ನಾನು ಜಾಬ್‌ಗೆ ಹೋಗಲೇಬೇಕು ಅಂತ ಅನಿವಾರ್ಯ ಇರಲಿಲ್ಲ. ಆದರೆ ನಾನು ಇಷ್ಟದಿಂದ ಹೋಗ್ತಾ ಇದ್ದೆ. ನನ್ನ ಅಣ್ಣ ಒಬ್ಬಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಅಪ್ಪನ ಹತ್ರ ಹೇಳ್ದ. ಅಪ್ಪನಿಗೆ ಏನೂ ಅಭ್ಯಂತರ ಇರಲಿಲ್ಲ. ಹಾಗೆ ನಾವು ಅಂದ್ಕೊಂಡೆ ನನಗೆ ಮನೇಲಿ ಒಬ್ಬಳು ಜೊತೆಗೆ ಆಗ್ತಾರೆ ಅಂತ. ಹಾಗೆ ಮದುವೆ ಆಯಿತು. ಆದರೆ ಅತ್ತಿಗೆ ಎಲ್ಲದಕ್ಕಿಂತ ಡಿಫ್ರೆಂಟ್ ಇದ್ದರು. ನನಗೂ ಅವರಿಗೂ ಮ್ಯಾಚೇ ಆಗ್ತಾ ಇರಲಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟಾಗಿ ಇರ್ತಾಯಿದ್ದೆ. ಅಣ್ಣ ಮೊದಲೇ ಲವ್ ಮ್ಯಾರೇಜ್ ಆಗಿದ್ದು. ಮದುವೆ ಆದಮೇಲಂತೂ ಅತ್ತಿಗೆ ಗುಲಾಮ ಆಗಿಬಿಟ್ಟಿದ್ದ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದ. ನನ್ನ ಅಪ್ಪ ಹೆಚ್ಚು ಹೊರಗಡೆನೇ ಇರ್ತಾಯಿದ್ರು, ಅತ್ತಿಗೆ ಜೊತೆ ಸೇರಿ ಆಗಲ್ಲ ಅಂತ. ಆದರೆ ಒಂದು ದಿನ ನಾನು ಕ್ಲಾಸ್ನಲ್ಲಿ ಇದ್ದೆ. ಹೀಗೆ ಕ್ಲಾಸ್ ಅಲ್ಲಿ ಇರಬೇಕಾದ್ರೆ ಮೊಬೈಲ್ ಸೈಲೆಂಟ್ ಅಥವಾ ಸ್ವಿಚ್ ಆಫ್ ಮಾಡಬೇಕಿರಬೇಕಿತ್ತು. ನಾನು ಅವತ್ತು ಸೈಲೆಂಟ್ ಮಾಡಿದ್ದೆ. ನನ್ನ ನಂಬರ್ಗೆ ತುಂಬ ಕಾಲ್. ಇಷ್ಟು ಕಾಲ್ ಯಾವತ್ತೂ ಬಂದಿರಲಿಲ್ಲ. ಲಂಚ್ ಬ್ರೇಕಲ್ಲಿ ಕಾಲ್ ಮಾಡಿ ಕೇಳಿದಾಗ ಹೇಳಿದರು ಅಪ್ಪನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಅಂತ. ನಾನು ನಿಂತಲ್ಲೇ ಕುಗ್ಗಿ ಹೋಗಿದ್ದೆ. ಅಪ್ಪನ ಅಂತ್ಯ ಸಂಸ್ಕಾರ ಆಯಿತು. ಹಾಗೆ ಅಪ್ಪ ಸತ್ತಿದ್ರಿಂದ ನಾನು ಹೆಚ್ಚು ರೂಮ್ನಲ್ಲೇ ಇರ್ತಾಯಿದ್ದೆ. ನನ್ನ ಅಣ್ಣ ಮತ್ತು ಅತ್ತಿಗೆ ನಾರ್ಮಲ್ ಆಗೇ ಇದ್ದರು. ಅಣ್ಣ ಆಫೀಸ್ಗೆ ಹೋಗ್ತಾ ಇದ್ದ. ಒಂದಿನ ಸಂಜೆ ತುಂಬ ಸೌಂಡ್, ಹಾಡಿನಿಂದು ತುಂಬ ಹೆಂಗಸರ ಸೌಂಡು. ನನಗೇನು ಅಂತ ನೋಡಿದಾಗ ಅತ್ತಿಗೆ ಟೀ ಪಾರ್ಟಿ ಮಾಡ್ತಾಯಿದ್ರು. ಅವ್ರ ಫ್ರೆಂಡ್ಸ್ ಎಲ್ಲರನ್ನು ಸೇರಿಸಿ. ಅದು ಅತ್ತಿಗೆ ಕೈಯಲ್ಲಿ ಬಿಯರ್ ಗ್ಲಾಸ್ ಕೂಡ ಇತ್ತು. ನಾನು ಹೋಗಿ ಅತ್ತಿಗೆ, ಇದೇನು ಮಾಡ್ತಾ ಇದ್ದೀರಿ? ಅಪ್ಪ ಸತ್ತು ಒಂದು ವಾರನೂ ಆಗಿಲ್ಲ, ನೀವು ಪಾರ್ಟಿ ಮಾಡೋದಲ್ಲದೆ ಕೈಯಲ್ಲಿ ಬಿಯರ್ ಹಿಡ್ಕೊಂಡು ಕೂತಿದ್ದೀರಿ. ನಿಮಗೆ ಅವ್ರ ಅಪ್ಪ ಇದ್ದಂಗಲ್ವಾ ಅಂತ. ಆಗ ನೋಡು, ಸತ್ತಿದ್ದು ನಿನ್ನಪ್ಪ. ನಾನೇಗೆ ದುಃಖ ಪಡಬೇಕು, ಮೂಡ್ ಆಫ್ನಲ್ಲಿರಬೇಕು? ಆ ಮುದಿಯ ಯಾವಾಗ ಹೋಗ್ತಾನೆ ಅಂತ ಕಾಯ್ತಾ ಇದ್ದೆ ನಾನು, ನನ್ನ ಲೈಫ್ ಎಂಜಾಯ್ ಮಾಡೋಕ್ಕೆ. ಸದ್ಯ ಹೋದ್ನಲ್ಲ. ನನಗೆ ಹಾಗೆ ಹೇಳಿದ್ದೆ. ಕೋಪ ತಡೆಯೋಕ್ಕಾಗದೆ ಕೆನ್ನೆಗೊಂದು ಹೊಡೆದೆ. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅಂತ ಹೇಳಿದೆ. ಆಗ ಇದು ನೀನು ಸರಿ ಮಾಡಿಲ್ಲ, ನಿನಗೆ ಒಂದು ಗತಿ ಕಾಣಿಸ್ತೀನಿ, ನಿನ್ನ ಅಣ್ಣ ಬರಲಿ ಅಂತ ಕೋಪದಿಂದ ಹೇಳಿದರು. ಅವ್ರ ಫ್ರೆಂಡ್ಸ್ ಎಲ್ಲರೂ ಇದನ್ನು ನೋಡಿ ತಲೆ ಬಗ್ಗಿಸಿ ಹೊಟ್ಟೋದ್ರು. ನಾನು ಅಂದ್ಕೊಂಡಂಗೆ ಆಯಿತು. ಅಣ್ಣ ಯಾವತ್ತಿನ ಥರ ನನ್ನ ಮಾತು ಕೇಳೋಕ್ಕೆ ರೆಡಿ ಇರಲಿಲ್ಲ. ಮನೆಯೆಲ್ಲ ಅತ್ತಿಗೆ ಕ್ಲೀನ್ ಮಾಡಿದರು. ಅಣ್ಣ ನನ್ನ ಹತ್ರ, ರೀ ನನ್ನ ಫ್ರೆಂಡಲ್ಲ, ನಿನ್ನ ಮಾವ ಸತ್ತಿದ್ದಾರೆ ಅಂತ ಸಂತಾಪ ಮಾಡೋಕ್ಕೆ ಬಂದಿದ್ದರು. ಆದರೆ ನಿಮ್ಮ ತಂಗಿ ನನ್ನ ಫ್ರೆಂಡ್ ಮುಂದೆನೇ ನನಗೆ ಕೆನ್ನೆಗೆ ಹೊಡೆದು ನನ್ನ ಮನೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರನ್ನು ಸೇರಿಸ್ಬಿಡಿ ಹೇಳಿ ಅವರನ್ನೆಲ್ಲ ಹೊರಗಡೆ ಹಾಕಿ ಕಳಿಸ್ಬಿಟ್ಲು. ಆಗ ಅಣ್ಣ ನನ್ನ ಬೈಯಲು ಸ್ಟಾರ್ಟ್ ಮಾಡ್ದ. ನಾನು ಏನು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ನಿನ್ನ ಅತ್ತಿಗೆ ಸುಳ್ಳು ಹೇಳ್ತಾ ಇಲ್ಲ, ಅವ್ರ ಫ್ರೆಂಡ್ ಫೋನ್ ಮಾಡಿ ಹೀಗೆ ಹೇಳಿದ್ದು. ಎಲ್ಲರೂ ಒಂದೇ ಥರ ಹೇಳೋಕ್ಕಾಗಲ್ಲ. ಏನಾದರೂ ಹಾಗೆ ನಡೆದಿದ್ರೆ ಮಾತ್ರ ಹೇಳೋಕ್ಕಾಗೋದು. ನಿನ್ನ ಮೊದಲು ಇಲ್ಲಿಂದ ಮದುವೆ ಮಾಡಿಸಿ ಕಳಿಸ್ಬೇಕು. ನೀನು ಇಲ್ಲೇ ಇದ್ದರೆ ನಮ್ಮಿಬ್ಬರನ್ನ ದೂರ ಮಾಡ್ತೀಯ, ನಮ್ಮಿಬ್ಬರ ಮಧ್ಯೆ ಜಗಳ ತಂದು. ಸ್ನೇಹ, ನೀನು ಅವಳಿಗೆ ಒಂದು ಗಂಡನ ನೋಡು ಅಂತ ಹೇಳಿ ಹೋದರು. ಒಂದು ವಾರದಲ್ಲೇ ನನಗೆ ಯಾವ ಹುಡುಗ ಏನು ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಏನು ಎತ್ತ ಏನೂ ಗೊತ್ತಿಲ್ಲ. ಆದರೆ ಅರ್ಜೆಂಟ್ನಲ್ಲಿ ಮದುವೆ ಮಾಡಿಸಿದ್ರು. ಆದರೆ ಮದುವೆಯಲ್ಲಿ ನನಗೆ ನನ್ನ ಅಮ್ಮನ ಒಡವೆ ಅಥವಾ ಅದು ಹಾಕಲಿಲ್ಲ. ನನ್ನ ಅಪ್ಪ ಸ್ವಲ್ಪ ಚಿನ್ನ ಮಾಡಿ ಮಡಗಿದ್ರು, ಅದನ್ನು ಸಹ ಹಾಕಲಿಲ್ಲ. ಹಾಗೆ ಕಳಿಸ್ಕೊಟ್ರು. ನನಗೆ ತುಂಬ ದುಃಖ ಆಯಿತು. ನನಗೆ ನನ್ನ ಅಪ್ಪನ ತುಂಬ ಜ್ಞಾಪಕ ಬಂತು. ಅಲ್ಲಿ ಹೋಗಿ ನೋಡ್ತೀನಿ, ಅಪ್ಪ ಇದ್ದರೆ ಯಾವತ್ತೂ ಈ ಥರ ಮನೆಗೆ ನೋಡಿ ನನಗೆ ಅಲ್ಲಿ ಮದುವೆ ಮಾಡಿಸ್ತಾ ಇರಲಿಲ್ಲ. ಹೋಗಿದ ತಕ್ಷಣ ಯಾರ ಮುಖದಲ್ಲೂ ನಗು ಇರಲಿಲ್ಲ. ಸಹಜ, ಯಾರಿಗೆ ಹೇಳಿ ಇರುತ್ತೆ. ಬರೀ ಕೈಯಲ್ಲಿ ಯಾವ ಹೆಣ್ಣು ಅತ್ತೆ ಮನೆಗೆ ಹೋಗಲ್ಲ. ಹಾಗಿದ್ಮೇಲೆ ನಾನಾದರೆ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ. ನನ್ನ ಸಂಬಳ ಎಲ್ಲ ಅತ್ತಿಗೆ ಅದಕ್ಕಿದಕ್ಕೆ ಮನೆ ಸಾಮಾನ್ಯತೆ ಕೇಳಿ ಕೇಳಿ ಇಸ್ಕೊತಿದ್ಲು. ಮದುವೆಗೆ ತುಂಬ ಖರ್ಚಿದೆ ಅಂತ ಇದ್ದದ್ದು ಇಸ್ಕೊಂಡ್ಲು. ನಾನು ನನ್ನ ಒಳ್ಳೆಯದ್ರಿಂದ ಕೊಟ್ಟೆ. ಆದರೆ ಮದುವೆ ಆದ ದಿನ ನನ್ನ ಗಂಡ ತುಂಬ ಖುಷಿಯಾಗಿದ್ದ. ನನ್ನ ತುಂಬ ಹೊಗಳ್ತಾ ಇದ್ದ. ಅವನ ಮಾತಿನಿಂದ ಅನಿಸ್ತಾ ಇತ್ತು ನನ್ನ ತುಂಬ ಇಷ್ಟಪಡ್ತಾ ಇದ್ದಾನೆ ಅಂತ. ಹಾಗೆ ಒಂದು ವಾರ ಕಳೀತು. ಆವಾಗಲಿಂದ ಅತ್ತೆ ಕಾಟ. ಏನು ತಂದಿಲ್ಲ, ನೀನು ಸ್ವಲ್ಪ ಏನಾದರೂ ತಂದರೆ ನನ್ನ ಮಗನಿಗೆ ಅಂಗಡಿ ಮಡಿಗೆ ಕೊಡೋಣ ಅಂತ ಇದ್ದೆ. ಆದರೆ ನೀನಂತ ತುಂಬ ಕಾಟ ಕೊಡ್ತಾಯಿದ್ರು. ನನಗೇನು ಮಾಡೋಕ್ಕೂ ಆಗುತ್ತೆ ಹೇಳಿ? ನಾನು ಇದನ್ನು ನನ್ನ ಗಂಡನ ಹತ್ರ ಹೇಳಿದಾಗ ಗಂಡ, ಅಮ್ಮ ಹೇಳೋದು ಸರಿಯೇ ನೋಡು, ಅವ್ರು ಮೊದಲೇ ಇದೆಲ್ಲ ಯೋಚನೆ ಮಾಡಿದರು. ಆದರೆ ನಿಮ್ಮ ಅತ್ತಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಒಪ್ಪಿಸಿ ಮದುವೆ ಆದಮೇಲೆ ಏನೂ ಕೊಟ್ಟಿಲ್ಲ. ಅಮ್ಮ ಹೇಳಿದ್ರಲ್ಲೂ ತಪ್ಪಿಲ್ಲ ಅಂತ ಅಮ್ಮನಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿದೆ. ಸ್ವಲ್ಪ ದಿನ ಆದಮೇಲೆ ಅತ್ತೆ, ನೀನು ಹೋಗು, ನಿನ್ನ ಅಣ್ಣ ಹತ್ರ ಸ್ವಲ್ಪನಾದರೂ ಹಣ ಇಸ್ಕೊಂಡು ಬಾ ಅಂತ ಕಳಿಸಿದ್ರು. ನಾನು ಮನಸ್ಸು ಮಾಡಿ ಹೋದೆ. ಅಣ್ಣ ಇದ್ದರು, ಅತ್ತಿಗೆ ಕೇರೇ ಮಾಡಲಿಲ್ಲ, ಒಳಗೆ ಹೊಟ್ಟೋದ್ರು. ನನ್ನ ಅಣ್ಣ ಸ್ವಲ್ಪ ಹಣ ಕೊಡು ಅಂತ ಹೇಳಿದಾಗ ಅಣ್ಣ, ಹೇ ಹೋಗು, ಇವಾಗ ಕೊಟ್ಟರೆ ಇನ್ನು ಇದೇ ಅಭ್ಯಾಸ ಆಗುತ್ತೆ, ಇನ್ನು ಆಗಾಗ ನಿನ್ನ ಇಸ್ಕೊಂಡು ಬಾ ಅಂತ ಕಳಿಸ್ತಾನೆ ಇರ್ತಾರೆ. ಅವ್ರು ಸ್ವಲ್ಪ ಹಣದಾಯಿ, ನೋಡುವಾಗಲೇ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅಣ್ಣ, ನೀವೇ ನೋಡಿ ಮದುವೆ ಮಾಡಿದಲ್ವಾ, ಸ್ವಲ್ಪ ನೋಡಿ ಮದುವೆ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿದೆ. ಆಗ ಅಣ್ಣನಿಗೆ ಕೋಪ ಬಂದು, ನಿನ್ನ ಮೂತಿಗೆ ಯಾವುದು ಬರ್ತಾ ಇರಲಿಲ್ಲ, ಅದಕ್ಕೆ ಮಾಡಿಸಿದ್ದು. ನಿನ್ನ ಗಂಡನಿಗೆ ಹೇಳು ಕಷ್ಟಪಟ್ಟು ಸಂಪಾದನೆ ಮಾಡಿ ಅಂಗಡಿ ಮಡಗೋಕ್ಕೆ, ಇನ್ನು ಹೋಗು ಲೇಟ್ ಆಯಿತು ಅಂತ ಕಳಿಸಿದ್ರು.
ನನಗೆ ತುಂಬ ನೋವಾಯಿತು. ನನ್ನ ಅಣ್ಣ ಇಷ್ಟು ಚೇಂಜ್ ಆಗಿರ್ತಾನೆ ಅಂತ ಗೊತ್ತೇ ಆಗಿರಲಿಲ್ಲ. ಇನ್ನು ಯಾವತ್ತೂ ಅಲ್ಲಿಗೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ನನ್ನ ಬರೀ ಕೈಯಲ್ಲಿ ನೋಡಿದ್ದ ಅತ್ತೆಗೆ ಇನ್ನೂ ಕೋಪ ಹೆಚ್ಚಾಯಿತು. ತುಂಬ ಬೈತಾಯಿದ್ರು. ಈಗೀಗ ನನ್ನ ಗಂಡನೂ ಸ್ವಲ್ಪ ಕೋಪದಿಂದಿದ್ದ. ಹೀಗೆ ಆಗ್ತಾ 2 ವರ್ಷ ಆಯಿತು. ಆದರೆ ನನಗೆ ಮಕ್ಕಳು ಆಗಿರಲಿಲ್ಲ. ನಾನು ಅಂದ್ಕೊಂಡೆ ಟೀಚರ್ ಕೆಲಸ ಮಾಡೋಣ ಅಂತ. ಹಾಗೆ ಮನೆಯೆಲ್ಲ ಕೆಲಸ ಮಾಡಿ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಹಾಗೆ ನನ್ನ ಅತ್ತೆ ಚಿಕ್ಕ ಮೈದುನಿಗೆ ಹೆಣ್ಣು ನೋಡಲು ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಕಡೆಯಿಂದ ಸಂಬಂಧ ನೋಡಿದ್ರು. ಅವಳು ಸ್ವಲ್ಪ ರಿಚ್ ಆಗಿದ್ಲು. ಬರಬೇಕಾದ್ರೆ ತುಂಬ ವರದಕ್ಷಿಣೆ, ಅವನಿಗೆ ಕಾರು, ಮೈ ತುಂಬ ಚಿನ್ನ ಹಾಕ್ಕೊಂಡು ಬಂದಿದ್ಲು. ಆಗ ಮನೆಗೆ ಅವಳೇ ರಾಣಿ ಆಗಿದ್ಲು. ಅತ್ತೆನೂ ಅವಳನ್ನು ರಾಣಿ ಥರ ನೋಡ್ತಾ ಇದ್ರು. ನಾನು ಅವಳಿಗೆ ರೂಮ್ನಲ್ಲೇ ಎಲ್ಲ ತಗೊಂಡು ಹೋಗಿ ಕೊಡಬೇಕು ಅಂತ ಕಂಡೀಷನ್ ಹಾಕಿದ್ರು. ಏನು ಮಾಡೋದು, ಕೇಳಲೇಬೇಕಲ್ವ ಅಂತ ಮಾಡಿ ಕೊಡ್ತಾ ಇದ್ದೆ. ಮೈದುನಾಗೆ ಅವಳ ಅಪ್ಪನ ಕಂಪ್ನಿಯಲ್ಲೇ ಮ್ಯಾನೇಜರ್ ಆಗಿ ಕೆಲಸ ಕೊಟ್ಟಿದ್ರು. ಇದರಿಂದ ನನ್ನ ಗಂಡನಿಗೆ ಇನ್ನೂ ಹೆಚ್ಚು ಕೋಪ ಬರಲು ಸ್ಟಾರ್ಟ್ ಆಯಿತು ನನ್ನ ಮೇಲೆ. ನನ್ನ ಮುಂದೆ ಅವಳನ್ನು ಹೊಗಳಿ ಮಾತಾಡ್ತಾ ಇದ್ರು. ನೋಡು, ಅವಳ ಗಂಡನಿಗೆ ಏನೆಲ್ಲ ಉಪಕಾರ ಮಾಡಿದ್ದಾಳೆ, ನೀನು ಒಂದಾದರೂ ನನಗೆ ಛೀ ಅಂತ. ಆದರೆ ಅತ್ತೆ ತುಂಬ ಸಲ ಹೇಳ್ತಾಯಿದ್ರು, ನೀನು ಅವಳಿಗೆ ಡೈವರ್ಸ್ ಕೊಡು ಅಂತ. ಆದರೆ ಅದನ್ನು ಮಾತ್ರ ಕೊಡ್ತಾ ಇರಲಿಲ್ಲ. ನಾನು ಒಂದು ನೋಟಿಸ್ ಮಾಡಿದ್ದೆ. ಈಗೀಗ ಮೈದುನ ಹೆಂಡತಿ ಸುನೀತಾನ ತಂಗಿ ಮನೆಗೆ ಹೆಚ್ಚು ಬರ್ತಾ ಇದ್ಲು. ನನ್ನ ಗಂಡನ ಅಕ್ಕಪಕ್ಕ ಹೆಚ್ಚು ಕಾಣಿಸ್ಕೋತಿದ್ಲು. ನನ್ನ ಗಂಡನ ಅವಳ ಜೊತೆ ಹ್ಯಾಪಿಯಾಗಿರ್ತಾ ಇದ್ರು. ನನಗೆ ಉರಿ ಬರ್ತಾ ಇತ್ತು. ಆದರೆ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ. ಒಂದು ದಿನ ನಾನು ಅತ್ತೆ ಹತ್ರ, ಅತ್ತೆ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ. ಆಗ ಅತ್ತೆ, ಹೋಗು, ಆದರೆ ವಾಪಸ್ ಬರಬೇಡ. ಅವನಿಗೆ ಡ್ರೈವರ್ಸ್ ಕೊಡು ಅಂದರೆ ಅದೂ ಕೊಡ್ತಾ ಇಲ್ಲ. ನೀನೇ ಎಲ್ಲಾದರೂ ಹೊಟ್ಟೋಗು, ಹಾಗಾದರೂ ಅವನಿಗೆ ಮದುವೆ ಮಾಡಿಸ್ಬೋದು ಅಂತ. ಆಗ ಸುನೀತಾ, ಹಾಂ ಅತ್ತೆ, ಆದರೆ ಈ ಥರ ಹೆಣ್ಣನ್ನು ನೋಡಬೇಡಿ, ಸ್ವಲ್ಪ ಗಂಡನಿಗೆ ಹೆಲ್ಪ್ ಮಾಡೋ ಹೆಣ್ಣನ್ನು ನೋಡಿ. ಯಾವುದಕ್ಕೂ ಲಾಯಕ್ಕಲ್ದಿರೋನ್ನ ನೋಡಿದ್ರೆ ನಮಗೆ ಭಾರ ಅಂತ. ಆಗ ಅತ್ತೆ, ನಾನು ಅಂತಾನೆ ಹುಡುಗಿನನ್ನು ನೋಡಿದ್ದೀನಿ. ಆಗ ಹೌದಾ ಅತ್ತೆ, ಯಾರು ಅಂದಾಗ, ಅತ್ತೆ ಅದು ನಿನ್ನ ತಂಗಿ ಸುಜಾತ, ಇಲ್ಲಿಗೆ ನನ್ನ ಮಗನಿಗೆ ಸೂಟ್ ಆಗ್ತಾಳೆ. ಆಗ ಅವಳು, ಹಾಂ ಅತ್ತೆ, ಒಳ್ಳೆ ಐಡಿಯಾ ಅಂತ ಹೇಳಿ ನಗಾಡ್ತಾ ಇದ್ಲು. ನನಗೆ ಅಳು ಬಂದು ನಾನು ಅಳುತ್ತಾ ಹೊಟ್ಟೋದೆ. ಹೋಗ್ತಾ ಇರಬೇಕಾದ್ರೆ ನನ್ನ ಮುಂದೆ ಒಂದು ಕಾರ್ ಬಂದು ನಿಲ್ಲಿಸಿತು. ಅದರಲ್ಲಿ ನನ್ನ ಅಪ್ಪನ ಫ್ರೆಂಡ್, ನನ್ನ ಅಪ್ಪನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರು ಸುಧಾಕರ್. ಅವರು, ನೀನು ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ, ನೀನು ಯಾವಾಗ ಬಂದೆ ಜರ್ಮನಿಯಿಂದ? ಆಗ, ಏನು ಅಂಕಲ್, ಜರ್ಮನಿಯಿಂದನಾ? ನಾನಾ? ಇಲ್ಲೇ ಇದ್ದೀನಿ, ನಾನು ಅಲ್ಲಿ ಹೋಗೇ ಇಲ್ಲ ಹೇಳಿ ಅಂತ ಅಳ್ತಾ ಇದ್ದೆ. ಆಗ, ಬಾ ನಿನ್ನ ಜೊತೆ ಮಾತಾಡಬೇಕು ಅಂತ ಒಂದು ಆಫೀಸ್ಗೆ ಕರ್ಕೊಂಡು ಹೋದರು. ಹೇಳಿದ್ರು, ತಗೋ, ಇದು ನಿನ್ನ ಹೆಸರಲ್ಲಿ ನಿನ್ನ ಅಪ್ಪ ಬರೆದು ಮಡಗಿದ್ದ ಆಸ್ತಿ, ಒಂದು ಮನೆ ಮತ್ತು ನಿಮ್ಮ ಅಪ್ಪನ ಕಂಪ್ನಿ ಕೂಡ ನಿನ್ನ ಹೆಸರಲ್ಲಿದೆ. ಆದರೆ ನಿನ್ನ ಅಪ್ಪ ಮೊದಲೇ ಮಾತಲ್ಲೇ ಹೇಳಿದರು, ಅಕಸ್ಮಾತ್ ನಾನು ಸತ್ತರೆ ನನ್ನ ಅರ್ಧ ಭಾಗ ಆಸ್ತಿ ನನ್ನ ಮಗಳು ಕೈಗೆ ಕೊಡಬೇಕು ಅಂತ. ನಾನು ನಿನ್ನ ಅಪ್ಪ ಸತ್ತಾಗ ಅಮೇರಿಕದಲ್ಲಿದ್ದೆ. ತುಂಬ ದಿನ ಆದಮೇಲೆ ಬಂದೆ. ನಿಮ್ಮ ಮನೆಗೆ ಬಂದಿದ್ದೆ. ನಾನು ನಿನ್ನ ಮಗ್ಗೆ ಕೇಳಿದಾಗ ಅಣ್ಣನ ಹತ್ರ ಇದರ ಬಗ್ಗೆ ಹೇಳಿದ್ದೆ. ಆಗ ನಿಮ್ಮ ಅಣ್ಣ, ನಾನು ನನ್ನ ತಂಗಿನ ಜರ್ಮನಿಯಲ್ಲಿ ಕೆಲಸ ಮಾಡೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ದೀನಿ, ಅವ್ನು ಕೋಟ್ಯಾಧಿಪತಿ, ಅವಳು ಅಲ್ಲೇ ಸೆಟಲ್ ಆಗಿದ್ದಾಳೆ, ನೀವೇನೇ ಇದ್ರೂ ನನ್ನ ಕೈಲೇ ಕೊಡಿ ಅಂದ. ಆದರೆ ನನಗೆ ಮನಸ್ಸು ಒಪ್ಪಲಿಲ್ಲ. ನಾನು ಮತ್ತೊಂದಿನ ಕೊಡ್ತೀನಿ, ಪೇಪರ್ ತಂದಿಲ್ಲ ಅಂತ ಸುಳ್ಳು ಹೇಳಿ ಬಂದೆ. ಆಗ ನಾನು ಸ್ಟೋರಿಯೆಲ್ಲ ಕೇಳಿ ಅವರಿಗೆ ತುಂಬ ದುಃಖ ಆಯಿತು. ನನಗೆ ಸೇರಬೇಕಾದಿದ್ದೆಲ್ಲ ನನಗೆ ಕೊಟ್ಟರು. ನಾನು ಇದೇ ಖುಷಿಯಲ್ಲಿ ಮನೆಗೆ ಹೋದೆ. ಮನೆಯಲ್ಲಿ ಸುನೀತಾ ಬಿಟ್ಟು ಯಾರೂ ಇರಲಿಲ್ಲ. ನಾನು ಸುಸ್ತಾಗಿ ಬಂದು ರೂಮಲ್ಲಿ ಜ್ಯೂಸ್ ಇತ್ತು, ನಾನು ನನ್ನ ಗಂಡ ತಂದಿರೋದು ಅಂತ ಕುಡಿದೆ. ಅದೊಂದು ಜ್ಞಾಪಕ. ಮತ್ತು ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದೆ. ನನ್ನ ಪಕ್ಕ ನನ್ನ ಗಂಡ ನನ್ನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಪೊಲೀಸ್ ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಮನೆಯವರ ಹತ್ರ ಕೇಳಿದಾಗ ಗೊತ್ತಾಯಿತು, ನನ್ನ ಗಂಡನಿಗೆ ನಾನು ಸ್ಕೂಲ್ಗೆ ಹೋಗಿದ ತಕ್ಷಣ ಅತ್ತೆ ಅವಳಿಗೆ ಡೈವರ್ಸ್ ಕೊಟ್ಟು ಸುನೀತಾ ತಂಗಿ ಜೊತೆ ಮದುವೆ ಆಗು ಅಂತ ಹೇಳಿದಾಗ, ಅವ್ರು ನನ್ನ ಹೆಂಡತಿ ಜೀವಂತ ಇರುವಾಗ ಇದು ಆಗೋದೇ ಇಲ್ಲ, ನಾನು ಅವಳಿಗೆ ಡೈವರ್ಸ್ ಕೊಡಲ್ಲ ಅಂತ ಹೇಳಿದ್ರು. ಆಗ ಅವಳನ್ನು ಹೇಗಾದರೂ ಸಾಯಿಸಬೇಕು ಅಂತ ರೂಮಲ್ಲಿ ಜ್ಯೂಸ್ ಮಡಗಿ ಅದರಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿದ್ಲು ಸುನೀತಾ. ಅತ್ತೆ ಹೊರಗಡೆ ಹೋಗಿದ್ರು. ಅವಳ ತಂಗಿ ಜೊತೆ ನನ್ನ ಗಂಡನ ಮದುವೆ ಮಾಡಿಸ್ಬೇಕು ಅಂತ ಉದ್ದೇಶ. ಆದರೆ ದೇವ್ರು ದೊಡ್ಡವನು, ನಾನು ಉಳಿದಿದ್ದೆ. ಅವರಿಗೆ ಕಠಿಣ ಶಿಕ್ಷೆ ಆಯಿತು. ನನ್ನ ಹತ್ರ ಇರೋ ಆಸ್ತಿ ಬಗ್ಗೆ ನನ್ನ ಗಂಡನಿಗೆ ಹೇಳಿದೆ. ಅವರಿಗೆ ತುಂಬ ಖುಷಿಯಾಯಿತು. ನನ್ನ ಕಂಪ್ನಿಯಲ್ಲಿ ಅವರೇ ಬಾಸ್ ಆಗಿದ್ದರು. ಎಷ್ಟೇ ಆಗಲಿ ನನ್ನ ಗಂಡ ಕೊನೆ ಕ್ಷಣದಲ್ಲೂ ನನ್ನ ಕೈ ಬಿಡಲಿಲ್ಲ. ಹಾಂ, ಸ್ವಲ್ಪ ಕೋಪದಿಂದ ಇದ್ದರು, ಆದರೆ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಮಡಗಿದ್ರು ಅಂತ ನನಗೆ ಆ ದಿನ ಗೊತ್ತಾಯಿತು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.